ಇದು ದೇವಸ್ಥಾನ ತಾವ ನಂಗೆ ಸಿಕ್ತು. ನಮ್ಮ ರಾಮನು ಇಂಥದ್ದೇ ಒಂದು ಹಾಕಂತ ಇದ್ದ, ಅಥವಾ ಇದೊಂದೇ ಏನೋ ನನಗೂ ಗೊತ್ತಾಯ್ತಾ ಇಲ್ಲ. ಆದರೆ ನಂಗೆ ಈಗ ಖಂಡಿತ ಅನಿಸ್ತಾ ಐತೆ ರಾಮ ಇಲ್ಲೇ ಇಲ್ಲ ಅವನೇ ಅಂತ. ಅನ್ಸುತ್ತೆ ಈ ಪಂದ್ಯದಲ್ಲಿ ಸೋತ್ರೆ ನೀವೇ ಸೋತಂಗೆ ಮಾವ. ನಿಮ್ಮನ್ನು ಸೋಲ್ಸೋದಕ್ಕೆ ನನಗೆ ಯಾವಾಗಲೂ ಖುಷಿನೇ. ಅಂದರೆ ಸಾಹೇಬ್ರೆ, ಇದು ರಾಮಣ್ಣಂದೇಯ. ಹೌದು ಸಾಹೇಬ್ರೆ. ಸಾಹೇಬ್ರೆ, ಇದನ್ನ ಪಂದ್ಯ ಆಗಂಟ ನನಗೆ ಕೊಟ್ಟಿರ್ತೀರಾ? ಇದಿದ್ರೆ ಸ್ಯಾನೆ ಧೈರ್ಯ. ಇದನ್ನ ರಾತ್ರಿನ ಹೇಳ್ಬೇಕಾಗಿತ್ತು, ಆದರೆ ಈ ಕೆಲಸ ಮಾಡಿದ್ರಾಗ ಮರ್ತೋಗ್ಬಿಟ್ಟೆ. ಬಡ್ಕೊಂಡೆ, ಕೆಲಸ ಮಾಡಿದ್ದು ಸಾಕು, ಹೋಗಿ ತಾಲೀಮ್ ಮಾಡಿ ಅಂತ ಕೇಳಿದ್ರಣ್ಣ ನೀವು? ನಿಮ್ಮ ಜಗಳ ಬಿಡ್ರಿ, ಬಂದವ್ರಿಗೆ ಏನಂತ ಉತ್ತರ ಕೊಡಲಿ ನಾನು? ಪಂದ್ಯ ಆಡಕ್ಕೆ ಬರ್ದಿದ್ರು ಸುಮ್ಮನೆ ಬಂದು ಹೆಸರು ಕೊಟ್ಬಿಡ್ತೀರಾ? ಪೈಲ್ವಾನ್ರನ್ನೆಲ್ಲ ನೋಡಿ ಹೊಟ್ಟೆಲಿ ಭಯ ಶುರುವಾಗಿರ್ಬೇಕಲ್ವಾ ನಿಮಗೆ? ಅವ್ರ ಮುಂದೆ ಪಂದ್ಯ ಆಡಿದ್ರೆ ಎಲ್ಲಿ ಮೂಳೆ ಮುರಿತದೋ ಅನ್ನೋ ಭಯ ಇರ್ಬೇಕು ನಿಮಗೆ. ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ಹೆಸರು ತೆಗೆದ್ಬಿಡಿ. ಈ ಶೋಕಿಗೆ ಇಲ್ಲಿಗೆ ಯಾಕ್ರೋ ಬರೋಕೆ ಹೋಗ್ತೀರಾ? ಅಲ್ಲಿ ರಂಗೋಲಿ ಸ್ಪರ್ಧೆ ಇದೆ ಅಂತೆ, ಅಲ್ಲಿ ಹೋಗಿ ಹೆಸರು ಕೊಡೋದು ತಾನೆ? ಯಾರ ಬಗ್ಗೆ ಏನು ಮಾತಾಡ್ತಿದ್ಯಾ ಗೊತ್ತಿಲ್ಲ. ಯಾವನ ನೀನು? ಕುಸ್ತಿಗೆ ಹೆಸರು ಕೊಟ್ಟು ಈಗ ಭಯ ಪಟ್ಕೊಂಡು ಹೆಸರು ವಾಪಸ್ ತಗೊಳ್ಳೋನ್ ಪರನೇ ವಕಾಲತ್ತಾ? ಮಾತು ಯಾಕೆ? ನಾನು ಕ್ಷಮೆ ಕೇಳ್ತೀನಿ, ಹೆಸರು ತೆಗ್ದಾಕಿ. ನೀನು ನಂಬ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಟಲ್ಲ ರಾಮಣ್ಣ. ಕುಸ್ತಿ ಗೊತ್ತಿಲ್ದ್ರು ಯಾಕ್ರೋ ಆ ಕಾಡಕ್ಕೆ ಬರ್ತೀರಾ? ಎಲ್ಲ ಪೈಲ್ವಾನರು ಮೂರನೇ ಮತ್ತು ಕೊನೆಯ ಕರೆ. ಎಲ್ಲ ಪೈಲ್ವಾನರು ಮೈದಾನದ ಬಳಿ ಬರಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೈಲ್ವಾನರಿಗೆ ಇದು ಮೂರನೇ ಮತ್ತು ಕೊನೆಯ ಕರೆ. ನಮ್ಮ ಈ ಕುಸ್ತಿ ಪಂದ್ಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಶಿಕ್ಷಣ ಸಚಿವರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜಕಾರಣಿ, ಬಡವರ ಬಂಧು, ದೊಡ್ಡ ಮನೆ ದಾನಿ ಶ್ರೀ ಹುಲಿವಾನ್ ಅಪ್ಪಣ್ಣನವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಸ್ವಾಗತ, ಸ್ವಾಗತ. ಈಗ ಉಸ್ತಾದ್ ನಾಗರಾಜ್ ಅವರು ರಾಜಕಾರಣಿ ನಮ್ಮ ನೇತ ಅಪ್ಪಣ್ಣ ಅವರಿಗೆ ಬೊಕ್ಕೆ ಕೊಡಬೇಕು ಅಂತ ಕೇಳ್ಕೊತೀವಿ. ಈಗ ಉಸ್ತಾದ್ ನಾಗಣ್ಣ ಅವರು ಮಟ್ಟಿ ಪೂಜೆ ಮಾಡಬೇಕು ಅಂತ ಕೇಳ್ಕೊತೀವಿ. ನಮಗ ನೀವು ಹೊಂಟಿರ್ತೀರಾ? ನಾನು ಇವತ್ತು ಪಂದ್ಯ ನೋಡ್ಕೊಬತ್ತೀನಿ. ರಮಣ, ಇನ್ನು ಆ ಕಾಡ ಕೇಳಿದ್ರೆ
ದೂರದಲ್ಲಿ ನೋಡಕ್ಕೂ ಲಾಯಕ್ಕಿಲ್ದೇ ಇರೋರು ಪಂದ್ಯ ಆಡ್ತಾವ್ರೆ. ನೀನು ಆಡ್ದೆ ಅದನ್ನ ನೋಡ್ಬೇಕು ಅಂತಿದ್ದಿಲ್ಲ ರಮಣ. ಲೇ ನಮ್ಮ ಗಲ್ಡಿ ಹುಡುಗರಲ್ವೆಲ್ಲ ನೋಡ್ಬೇಕು ಅನ್ನಿಸ್ತೈತೆ. ಅಮ್ಮವ್ರೆ, ನಿಮ್ಗೆ ಅವಮಾನ ಆಗಿದ ಕಡೆ ನೀವು ಇರೋದೇನು ಬೇಕಾಗಿಲ್ಲ. ಬನ್ನಿ ಹೋಗೋಣ. ನಮ್ಮರೆ ನಂಗೆಲ್ಲ ಅವಮಾನ ಆಯ್ತು. ಅದು ಅಲ್ಲದೆ ಸ್ಟೆಪ್ ನಂದೇ ಅಲ್ವರಾ. ನಮ್ಮರೆ ಹೋಗ್ಬಿಟ್ಟು ಹೊಸಿ ಹೊತ್ತು ನೋಡ್ಕೊಬತ್ತೀನಿ ನಮ್ಮರೆ. ಓಕೆನಾ? ಈಸ್ ನಮ್ಮರೆ. ಸರಿ ಬನ್ನಿ, ನಾವು ಬರ್ತೀವಿ. ನಮ್ಮರೆ ನೀವು ಅಲ್ಲ. ಹ್ಞೂ ರಾಮವ್ರೆ, ಯಾರಿಗೂ ಕಂಡ್ರ ಹತ್ರ ನೋಡ್ತೀವಿ. ಸರಿ ನಡ್ರಿ ಹೋಗೋಣ. ಅಕ್ಕ, ಅದೇನೋ ಪ್ಲಾನ್ ಮಾಡಿದ್ದೀನಿ ಅಂದ್ರಲ್ಲ, ಏನಕ್ಕ ಅದು? ಸುಮ್ಮನೆ ಪಂದ್ಯ ನೋಡಿ, ನಿನಗೆ ಗೊತ್ತಾಗುತ್ತೆ. ಸರಿ ಹಂಗಾರೆ ಬನ್ನಿ ಅಕ್ಕ, ಅಲ್ಲೋಗಿ ಕುಂತ್ಕೊಂಡು ನೋಡಮ್ಮ. ನೋಡಿ, ಆ ಮುದ್ಕಿನೂ ಅಲ್ಲೇ ಕುಂತವಳೆ. ಯಾಕಕ್ಕ? ಅವ್ರಗಳ ಮಧ್ಯೆ ಹೋಗಿ ನಾನು ಅಲ್ಲಿ ಕೂರ್ಬೇಕಾ? ಅದಕ್ಕಿಂತ ಇಲ್ಲಿರೋದೇ ವಾಸಿ. ನೀನು ಸುಮ್ಮನೆ ಇಲ್ಲಿಂದಾನೆ ಪಂದ್ಯ ನೋಡು, ಅರ್ಥ ಆಯ್ತಾ? ಹಲೋ, ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಬೇಕಪ್ಪ. ಈಗ ಸರಿಯಾಗಾಯ್ತು. ಹಲೋ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ಕುಸ್ತಿ ಪಂದ್ಯಗಳು ಶುರುವಾಗುವ ಸಮಯ. ಕಾಲಹರಣ ಮಾಡದೆ ಪಂದ್ಯಕ್ಕೆ ಹೋಗೋಣ. ಪಂದ್ಯಗಳು ಶುರುವಾಗಲಿದೆ. ಈಗ ಮೊದಲನೇ ಪಂದ್ಯ ರಾಮನಗರಡಿ ಪೈಲ್ವಾನ್ ಬಾಬು ಮತ್ತು ಪೈಲ್ವಾನ್. ಯಾಕ್ಲಾ, ಏನಾಯ್ತು? ಪಂದ್ಯಕ್ಕೆ ಹೆಸರು ಕೊಟ್ಟವನು ಹೆಸರು ವಾಪಸ್ ತಗೊಂಡು ಹೊಂಟೋಗವನೆ. ಅಯ್ಯೋ, ಪಂದ್ಯ ಶುರುವಾಗೋಕ್ ಮುಂಚೆಲೆ ಗಾಬ್ರಿಲ್ ಓಡೋದ್ನ. ಹೌದು ಕಣನು. ಉಸ್ತಾದ್ ನೋಡಿದ್ರ, ನನ್ ಮ್ಯಾಗ ಪಂದ್ಯ ಅಂತ ಗೊತ್ತಾದ್ಮ್ಯಾಕೆ ಭಯ ಪಟ್ಕೊಂಡು ಹೆಸರು ವಾಪಸ್ ತಕೊಂಡು ನೋಡೋದಂತೆ. ಪೆಕ್ಕರ್ ನನ್ನ ಮಗ ಯಾರು ಅಂತ ಗೊತ್ತಾದ್ರೆ ನಿಂತಿತ್ತ ಹೊನೆ ಒಂದೇ ಮಾಡ್ಕೊತಾನೆ. ಯಾವ ಗೊತ್ತೇನಿಲ್ಲ, ಸ್ಯಾನೆ ಆಡ್ತಾವನೆ. ಸುಮ್ಕಿಲ್ಲ, ಬೇಡ ಬೇಡ. ಈಗ ಪಂದ್ಯ ಒಸಿ ಬದಲಾಗಿದೆ. ಮೊದಲನೇ ಪಂದ್ಯ ರಾಮನಗರಡಿ ಪೈಲ್ವಾನ್ ಬಾಬುಗೂ ಕಿಂಕರನಗರಡಿ ಪೈಲ್ವಾನ್ ಮಧುಗೂ ಪ್ರಾರಂಭ ಆಗಲಿದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಅಕ್ಕ, ಅಲ್ಲಿ ನೋಡಿ, ಅವನು ಕುತ್ತಿಗೆನಾಗಿರೋ ಗದೆನ ಪದೇ ಪದೇ ಮುಟ್ ನೋಡ್ಕೊಂಡು ಬರ್ತಿರೋದು ನೋಡಿದ್ರೆ ಅವನೇ ಗೆದ್ಬಿಡೋಂಗೆ ಕಾಣ್ತಾವನೆ. ನೀನು ಹೋಗಿ ಒಂದು ಚೇರ್ ತಗೊಂಡ್ ಬಾ. ಕುಂತ್ಕೊಳ್ಳಿ.
ನೀನು ಸಂದ್ಯಾಕೆ ಆಡ್ತಾ ಇದೀಯಾ? ತಾಳ್ಮೆ ಕಳ್ಕೊಬೇಡ. ಏನೋ ನೀನು ಮುಂದೆ ಅವನು ಏನೂ ಇಲ್ಲ. ಏನೋ ಅವನು ನೀನು ಸಿಗದಿದ್ರು ಪರವಾಗಿಲ್ಲ, ನೀನು ಮಾತ್ರ ಅವನಿಗೆ ಸಿಗಾಕೋಬೇಡ. ಹಾಂ, ಪಂದ್ಯ ಗೆಲ್ಲೇಬೇಕು, ಪದಕ ಹೊಡಿಲೇಬೇಕು. ನೀನೇ ಗೆಲ್ತಿ, ಆಡು. ಹಾಂ ಮುಜ ಬಲ್ಲಿ ಹೋಗ್ಬಿಟ್ಟು ಹೇಳು. ಹಾಂ ಹೋಗು. ಬಾಬು ಬಾಬು ಒಂದು ನಿಮಿಷ. ನಿನ್ನ ಡಾವೆಲ್ಲ ಸರಿಯಾಗಿ ಐತೆ. ಅವ್ನು ವೀಕ್ನೆಸ್ ಅಂತ ಗೊತ್ತಾ? ನಿನ್ಗೆ ಹೆಂಗ್ಲ ಗೊತ್ತಿದ್ದಲ್ಲ? ಎಲ್ಲ ಗೊತ್ತವಲ್ಲ, ಏನೋ ಚಿಕ್ಕ ಮಕ್ಕಳು ಆಡ್ತಾವ್ರೆ, ಅದಕ್ಕೆ ನೋಡ್ತಾ ನಿಂತೀವನಪ್ಪ. ಈಗ ರಾಮಣ್ಣ ಬೇರೆ ಇಲ್ವಲ್ಲ, ಅದಕ್ಕೆ ಹೇಳುಮ ಅಂತ ಬಂದೆ. ಹೋಗು ಹೋಗು, ನಾನು ಹೇಳ್ದಂಗೆ ಆಡ್ಬಿಟ್ಟು ರಾಮಣ್ಣನ ಗರಡಿ ಸುಳ್ಳು. ಹಾಂ ಹೋಗು. ಬಾಬು ಹೋಗಿ ಏನೋ ಜಾಸ್ತಿ ಕುಂದಂಗಾಯ್ತು. ಅಕ್ಕ, ನಂಗೆ ಯಾಕೋ ರಾಮಣ್ಣನ ಗರಡಿನೇ ಗೆಲ್ಲೋದು ಅನ್ಸ್ತೈತೆ. ಈಗ ಮೊದಲನೇ ಕುಸ್ತಿ ಪಂದ್ಯದಲ್ಲಿ ರಾಮು ಗರಡಿಯ ಪೈಲ್ವಾನ್ ಬಾಬು ಜಯಗಳಿಸಿದ್ದಾರೆ. ಹೆಂಗೆ ನಮ್ಮನೆ ಯಾಕೆ ನಮ್ಮರ ನಾನು ಆಡ್ತಾ ಇಲ್ಲ ಅಂತ ಬೇಸರನೇ? ಹಾಗೇನಿಲ್ಲ, ನೀವು ಆಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈಗ ಎರಡನೇ ಪಂದ್ಯ ಪ್ರಾರಂಭ ಆಗಿದೆ. ರಾಮನ ಗರಡಿ ಪೈಲ್ವಾನ್ ಜಗ್ಗ ಮತ್ತು ಕಿಂಗ್ರನ್ ಗರಡಿ ಪೈಲ್ವಾನ್ ಯಲ್ಲಪ್ಪ. ಜಗ್ಗ ಯಾಕೋ ಬೇಕು ಅಂತ ಹಿಂಗೆ ಆಡ್ತಾವನಿಕಲ್ಲ. ಕೆಲಸ ಮಾಡು, ನೀನು ಹೋಗ್ಬಿಟ್ಟು ಹೋಗು, ಮಾತಾಡಿ ಹೋಗು. ಲೈ ಜಗ್ಗ, ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನಾಯ್ತು ನಿನಗೆ? ಲೈ, ಪಂದ್ಯದ ಮೇಲೆ ಒಸಿ ಗಮನ ಕೊಡು. ಹಾಂ, ಚೆನ್ನಾಗಾಡು.
ಗೆಲ್ಲಬೇಕು ನೀನು ಈ ಕತ್ತ ಏನು ಹಾಂ ಹೋಗು ಲೇ ಬೇಕಂತಲೇ ಆಡ್ತಿರಂಗೈತೆ ಅವನಲ್ಲ ಅವ್ನು ಬುಜುತ್ತವ ನಿನ್ನ ಬಲಗೈಯಿಂದ ಹಾಕಿ ತಿರುಗಿಸ್ಬಿಡು. ನೀನ್ ಯಾವಲ್ಲ ನನ್ಗೆ ಹೇಳಕ್ಕೆ ಅಮ್ಮಿಕೊಂಡು ಕೆಮೇಲೆ ಹೊಡಗಲಿ ಲೇ ನಾನು ಹೇಳಕ್ ಕೇಳ ಹೋಗಲಿ. ಅಣ್ಣ ಹೇಳೋದು ಕೇಳ್ತಾನೆ ಇಲ್ಲ. ವಾ ಅಕ್ಕ, ನನಗೀಗ ನಿಮ್ಮ ಪ್ಲ್ಯಾನ್ ಗೊತ್ತಾಯ್ತು. ಇಲ್ಲಿಂದಾನೇ ನಿಮ್ಮ ಆಟ ಶುರುನಾ? ಅರೆ ವಾ, ಅಲ್ಲೋಡೆ ಒಬ್ಬ ಸೋತಿದ್ದಕ್ಕೆ ಮಾವ ಹೇಗೆ ಕೂತಿದ್ದಾರೆ ಅಂತ. ಇನ್ನು ರಾಮನ್ ಗರಡಿಯಿಂದ ಯಾರು ಗೆಲ್ಲೋದಿಲ್ಲ.